ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಈ ವಿಡಿಯೋ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ನಿಮಗೆ ಗೊತ್ತಿದೆ. ಇಟ್ಸ್ ಅ ಬಿಗ್ ಸರ್ಪ್ರೈಸ್ ಫಾರ್ ಮೀ ಬಿಕಾಸ್ ಅಭಿ ಹೇಳ್ದಂಗೆ ಯಾವತ್ತೂ ನನ್ನ ಮನೆಗೆ ಬರೋದಿಲ್ಲ. ಮತ್ತು ನನಗೊಂದು ಕಾಲ್ ಮಾಡಿಕೊಂಡು ಸ್ವಲ್ಪನಾದರೂ ನನಗೆ ಇಂಟು ಸಿಕ್ಬಿಡುತ್ತೆ ಅವ್ನು ಎಲ್ಲಿ ಬರ್ತಿದ್ದಾನೆ ಏನು ಅಂತ ಹೇಳಿಬಿಟ್ಟು. ಬಟ್ ಇಟ್ಸ್ ಅ ಫಸ್ಟ್ ಟೈಮ್ ನಮ್ಮ ಮನೆಗೆ ಅವನು ಹೇಳ್ದಂಗೆ ಬಂದಿರೋ ಅಂಥದ್ದು. ನನಗೆ ನೋಡಿ ತುಂಬ ಶಾಕ್ ಆಗೋಯಿತು. ಹಾಗೆಯೇ ತುಂಬ ಖುಷಿ ಆಯಿತು. ಅವನು ಏನಕ್ಕೆ ಬಂದಿದ್ದ ಅಂತ ಹೇಳಿದ್ರೆ, ಅವನು ನನಗೆ ಬೆಸ್ಟ್ ಫ್ರೆಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಣ್ಣನ ಸ್ಥಾನದಲ್ಲಿ ನಿಂತು ಎಲ್ಲನೂ ಗೈಡ್ ಮಾಡ್ತಾನೆ. ಈಸ್ ಅ ಸೂಪರ್ ಸ್ಟಾರ್ ಫಾರ್ ಮೈ ಲೈಫ್ ಅನ್ನೋ ಥರ ಎಲ್ಲದರಲ್ಲೂ ಕೂಡ ಸಪೋರ್ಟಿವ್ ಆಗಿದ್ದಾನೆ. ಹಾಗೆ ನಾನು ಈ ಥರ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ಅವನು ಫಸ್ಟು ಅವ್ನು ಜಡ್ಜ್ ಮಾಡ್ತಾನೆ. ತಪ್ಪು ಅವನು ಜಾಸ್ತಿ ಜಡ್ಜ್ ಮಾಡೋದೇ ನೆಗೆಟಿವ್ ಆಗಿ, ಪಾಸಿಟಿವ್ ಆಗಿ ಸ್ವಲ್ಪ ಹೊತ್ತು ಕಡಿಮೆನೇ. ಸೊ ಅವನು ಸರ್ಪ್ರೈಸಾಗಿ ಬಂದಾಗ ತುಂಬ ಖುಷಿ ಆಯಿತು. ಅದಾದಮೇಲೆ ನಾನು ಆವತ್ತೇ ಅವನಿಗೆ ರಾಖಿ ಕಟ್ಟಿದ್ದಕ್ಕೆ ಅವನಿಂದ ನಾನು ಏನೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಿಕಾಸ್ ಅವನು ನನ್ನ ಲೈಫಲ್ಲಿರುವಂಥದ್ದೇ ಒಂಥರ ಬಿಗ್ ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ ದಟ್ ಅವ್ನು ನನಗೆ ಬರುವಾಗ ಆ್ಯಕ್ಚುಲಾಗಿ ಈ ಥರ ಎಲ್ಲ ಬಾಗಿನ ಅದನ್ನೆಲ್ಲನೂ ನನಗೆ ಕೊಡೋ ಹಾಗಿಲ್ಲ. ಅನ್ಮ್ಯಾರಿಡ್ ಗರ್ಲ್ಸ್ಗೆ, ಮದುವೆ ಆಗದೇ ಇರೋವಂಥವ್ರಿಗೆ ಆ ಥರ ಬಾಗಿನ ಕೊಡೋದಿಲ್ಲ. ಬಟ್ ಅವ್ನು ಖುಷಿ, ಅವ್ನು ಸರ್ಪ್ರೈಸಾಗಿ ನನಗೆ ಯಾವುದೂ ಗೊತ್ತಿಲ್ಲ. ಅವ್ನು ಪ್ರತಿಯೊಂದೂ ತೊಗೊಬಂದಿದ್ದಾನೆ. ಏನೇನು ತೊಗೊಬಂದಿದ್ದಾನೆ ಅದನ್ನೆಲ್ಲ ನಾನು ನಿಮಗೆ ಹೇಳ್ತೇನೆ ಮುಂದೆ. ನಾನು ಆಮೇಲೆ ಅದು ಒಂದು ರಾಖಿ ಆ್ಯಕ್ಚುಲಾಗಿ ನಾನು ತೊಗೊಬಂದಿದ್ದಲ್ಲ. ನಮ್ಮ ಪಾಪುಗೆ ಅಂತ ಹೇಳಿಬಿಟ್ಟು ತೊಗೊಬಿಟ್ಟು ಬಂದಿದ್ದರು. ಬಟ್ ಬೈ ಮಿಸ್ಸಾಗಿ ನಾನು ವೀಡಿಯೋದಲ್ಲಿ ವಾಯ್ಸ್ ಆಫ್ ಮಾಡಿದ್ದೀನಿ. ಅದರಲ್ಲಿ ಏನಂತ ಹೇಳಿದ್ದೀನಿ ಅಂತ ಹೇಳಿದ್ರೆ, ನಮ್ಮಪ್ಪ ನಮ್ಮ ಮಮ್ಮಿಗೆ ತೊಗೊಬಂದಿದ್ದಾರೆ ಅಂತ ಹೇಳಿದ್ದೀನಿ. ಸೊ ನಮ್ಮ ಮೂಲಕರೆಲ್ಲ ನಗಾಡ್ತಾಯಿದ್ರು. ಆಮೇಲೆ ಅವನು ಎಲ್ಲನೂ ಹೇಳ್ತಿದ್ದ, ನಾನು ಇದನ್ನು ತೊಗೊಬಂದಿದ್ದೀನಿ, ಈ ಥರ ಇದೆ ಅಂತ. ಅವ್ನು ಇನ್ನೊಂದು ಸ್ಪೆಷಲಾಗಿ ಏನು ತೊಗೊಬಂದಿದ್ದಾನೆ ಅಂತ ಹೇಳಿದ್ರೆ ನಾನು ಮುಂದೆ ಹೇಳ್ತೇನೆ. ಆ್ಯಂಡ್ ಅಜ್ಜಿ ಕೂಡ ಬಂದರು. ಅಜ್ಜಿ ಬಂದು ಇವಾಗ ಬಂದಿದ್ದೀನಪ್ಪ ಅಂತ ಎಲ್ಲ ಸಮಥಿಂಗ್ ಮಾತಾಡಿಸ್ತಾರೆ ಅಲ್ಲ. ಅವನು ಒಬ್ಬನೇ ಅಲ್ಲ, ನನಗೂ ಕೂಡ ಫ್ರೆಂಡ್ ಅಂತ ಇರೋದು. ಸೊ ಮನೆಗೆ ಬಂದು ಕಾಫಿ ಮಾಡಿಕೊಟ್ಟೆ, ಕಾಫಿ ಕುಡ್ದ. ಇದು ನಮ್ಮ ಅಪ್ಪ ನಮ್ಮ ಮಮ್ಮಿಗೆ ತಂದಿದ್ದು. ಸಾರಿ, ನಮ್ಮ ಅದಕ್ಕೆ. ಆಮೇಲೆ ಪಾಪುಗೆ ಅವನು ತೋರಿಸಿ ಭಯಪಡಿಸಿ ಊಟ ಕೂಡ ಮಾಡ್ತಿದ್ವಿ. ಒಂದು ವೀಡಿಯೋ ಸಹ ಮಾಡ್ಕೊಂಡೆ. ಗುಮ್ಮ ಥರ ಹೇಳು ಆ ಥರ ಎಲ್ಲ ಹೇಳಿಬಿಟ್ಟು ವೀಡಿಯೋ ಸಹ ಮಾಡಿಕೊಂಡೆ. ಆಮೇಲೆ ಬಂದಾದಮೇಲೆ ಕಾಫಿ ಎಲ್ಲ ಕುಡಿದು ಅವನು ಒಂದು ತಟ್ಟೆ ತೊಗೊಬಂದಿದ್ದ. ಆ ತಟ್ಟೆಗಂತೂ ಹಿಡಿಸ್ತಾನೆ ಇರಲಿಲ್ಲ. ಅದೆಲ್ಲನೂ ಅವ್ನು ತೊಗೊಬಂದಿರೋ ಅಂಥದ್ದು. ಸೊ ಏನೇನು ತೊಗೊಬಂದಿದ್ದ ಅವನು ಎಲ್ಲನೂ ಹೇಳ್ತೀನಿ. ಅದು ಅಲ್ಲಿ ಮೇಲೆ ನಾನು ಲಿಫ್ಟ್ ಮಾಡ್ತಿದ್ದೀನಲ್ಲ, ಅಲ್ಲಿ ಮರದಲ್ಲಿ ಇಡಬೇಕಂತೆ ಅದನ್ನೆಲ್ಲ. ಸೊ ಗೊತ್ತಿರಲಿಲ್ಲ, ಮಮ್ಮಿ ಹೇಳಿದ್ರು. ಆಮೇಲೆ ನನ್ನ ಹೈಟ್ ಸಾಕಾಗಲಿಲ್ಲ ಅಂತ ಹೇಳಿಬಿಟ್ಟು ಅವನೇ ಬಂದು ತೊಗೊಬಂದು ಕೊಟ್ಟ ನನಗೆ. ತೊಗೊಬಂದು ಅವ್ನು ಏನೇನು ತೊಗೊಬಂದಿದ್ದಾನೆ ಅಂತ ನಾನು ಇವಾಗ ಹೇಳ್ತೀನಿ ನಿಮಗೆ. ಈಗ ರಾಗಿ ಕೊಟ್ಟೋದಕ್ಕೆ 5 ರೂಪಾಯಿ ದುಡ್ಡು ಕೊಡು. ಫೋನ್ ಪೇ ಮಾಡೋಗ್ಲಿ. ಪ್ಲೀಸ್ ಕೊಡೋದು, ದುಡ್ಡಿಲ್ಲ ಕೊಡೋದು. ಲೋ ಕಾಸ್ಟ್ ನಲ್ಲಿ ಸ್ನಾನ ಮಾಡಿದ ಹಣ ಮುಖಂದ ಬಳೆ ಅದೇ ತರ್ತದನೆ. ಊಟ ಕೊಡೋದು ನೀರ ಕೊಡ್ತೀನಿ, ರಾಖಿ ಕಟ್ತೀನಿ. ದುಡ್ಡು ಕೊಡು. ಇದೀಗ ಸ್ವಸ್ತಿಕ್ಸ್ ತುಪ್ಪ ಕೊಂಡರೆ ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಫ್ರೀ. ಅಪ್ಪಾಜಿ ಒಂದು ಲೋಟ ನೀರು ಕೊಡಬೇಕು. ಬೇಗ ಸ್ನಾನ ಮಾಡಿದ್ರೆ ಇನ್ನೇನಾಗುತ್ತೆ.
ಕೊಡು ಅವನಿಗೆ ಬೇಡ ಅಂತ ನಾನು ತಿಂತೀನಿ. ಸೊ ಅವ್ನು ಕೂಡ ಹೊರಟಿದ್ದಾದಮೇಲೆ ನಾನು ತೋರಿಸ್ದೆ ನನಗೆ ಇಷ್ಟ ಅಂತ ಹೇಳಿ ಹನಿ ಕೇಕ್ ತೊಗೊಬಂದಿದ್ದ, ಜೊತೆಗೆ ಮಲ್ಲಿಗೆ ಹೂವು ಅದನ್ನು ಕೂಡ ನಾರ್ಮಲಾಗಿ ತರ್ತಾರೆ, ಇನ್ನೊಂದು ನನಗಿಷ್ಟ ಅಂತ ತೊಗೊಬಂದಿದ್ದ. ಆಮೇಲೆ ತೆಂಗಿನಕಾಯಿ 2 ತೊಗೊಬಂದಿದ್ದ, ತೆಂಗಿನಕಾಯಿ ಆ್ಯಂಡ್ ಬ್ಲೌಸ್ ಪೀಸ್, ಹಾಗೆ ಮ್ಯಾಗಿ ಜಾಸ್ತಿ ತಿಂತೀನಿ, ಇಷ್ಟಪಟ್ಟು ತಿಂತೀನಿ ಅಂತೇಳಿ ಅದನ್ನು ತೊಗೊಬಂದಿದ್ದ. ನಾನು ಸ್ವೀಟ್ಸ್ ತುಂಬ ಕಡಿಮೆ ತಿನ್ನೋದು, ಸ್ಪೈಸಿನೇ ನಾನು ಜಾಸ್ತಿ ಇಷ್ಟಪಡೋದು. ಬಟ್ ಇತ್ತೀಚೆಗೆ ಸ್ವೀಟ್ಸ್ ತಿನ್ನೋಂಗಾಗಿರುತ್ತೆ ಅಂತ ಹೇಳ್ತಿರ್ತೀನಿ, ಅದಕ್ಕೆ ತೊಗೊಬಂದಿದ್ದ. ಅದ್ರ ಜೊತೆಗೆ ಹಣ್ಣುಗಳು, ಬಾಗಿನ, ಹಾಗೆ ವೀಳ್ಯದೆಲೆ, ಅಡಿಕೆ ಪ್ರತಿಯೊಂದೂ ಬಾಗಿನಾಗ ಏನೇನು ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಅನ್ಎಕ್ಸ್ಪೆಕ್ಟೆಡ್ ಇದು.